ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಬನ್ನಿ ಬನ್ನಿ ಜನರೇ ನಮ್ಮೂರಿಗೆ ಬನ್ನಿ 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 ದಪ್ಪಗಾಗೋಳೆ ಈ ನಡುವೆ ಒಂಚೂರು ಇರೋದ್ರಾಗ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೈತ್ರ ನನ್ನ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ. ಇವತ್ತು ಚಿಕ್ಕಮ್ಮ ಊರಲ್ಲಿ ಬಂಡ್ಯಾವರ ಇದೆ ಅಂತ ಹೇಳಿಬಿಟ್ಟು ಮಕ್ಕಳನ್ನ ಕರ್ಕೊಂಡು ಊರಿಗೆ ಹೋಗ್ತಿದ್ದೆ. ನಾನು ಹೋಗಿದ್ದು ವೇಮ್ಗಲ್ಗೆ. ಚಿಕ್ಕ ವಯಸ್ಸಿಂದನೂ ಅಷ್ಟೇ ಅಜ್ಜಿ ಜೊತೆ ಹೋದಾಗೆಲ್ಲ ಈ ಬೆಟ್ಟದ ಮೇಲಿರೋ ರಾಮರ ದೇವಸ್ಥಾನ ನೋಡಿ ಒಂದು ವೇಮ್ಗಲ್ ಅಂತ ಗೊತ್ತಾಗ್ತಿತ್ತು ನನಗೆ. ಅದನ್ನೆಲ್ಲ ತೋರಿಸ್ಕೊಂಡು ಮಕ್ಕಳಿಗೆ ಹೋದ್ವಿ. ಹೋಗೋಷ್ಟರಲ್ಲಿ ನನ್ನ ತಂಗಿನೂ ಸಹ ಪಿಕಪ್ ಮಾಡ್ಕೊಳ್ಳೋಕ್ಕೆ ಅಂತ ಬಂದಿದ್ಲು. ಪಿಕ್ ಮಾಡಿಕೊಂಡು ಎಲ್ಲರೂ ಒಟ್ಟಿಗೆ ಹೊರಟ್ವಿ. ಅಷ್ಟರಲ್ಲಿ ನನ್ನ ತಮ್ಮನೂ ಸಹ ಅಲ್ಲಿಗೆ ಬಂದ. ಹಾಗಾಗಿ ಅವ್ರ ಮಾಮೂನ ನೋಡಿದ ತಕ್ಷಣ ಹಿತ ಹಿಮ ಇಬ್ಬರೂ ಅವನ ಜೊತೆ ಹೊರಟರು. ಹಾಗಾಗಿ ನಾನು ನನ್ನ ತಂಗಿ ಇಬ್ಬರು ಆಮೇಲೆ ಸ್ವಲ್ಪ ಶಾಪಿಂಗ್ ಬೇರೆ ಮಾಡೋದಿತ್ತು. ಚಿಕ್ಕಮ್ಮ ಮನೆಗೆ ಏನೇನೋ ತೊಗೊಂಡು ಬರೋದಕ್ಕೆ ಬೇರೆ ಹೇಳಿದರು. ಹಾಗಾಗಿ ಸ್ವಲ್ಪ ಹೂವು ಇದನ್ನೆಲ್ಲ ತೊಗೊಳ್ಳೋಣ ಅಂತ ಹೋದ್ವಿ. ಹೋಗಿ ಒಂದು ಸ್ವಲ್ಪ ಮಲ್ಲಿಗೆ ಮತ್ತು ಶಾಮಂತಿಗೆ ಇದನ್ನೆಲ್ಲ ತೊಗೊಂಡ್ವಿ. ಹಾಗೆ ತುಂಬಾ ದಿವಸ ಆಗಿತ್ತು ಇಬ್ಬರು ಒಟ್ಟಿಗೆ ತಿಂದು. ಯಾಕೆಂದರೆ ಇತ್ತೀಚೆಗೆ ಅವಳು ಅಚ್ಚಿ ಆಫೀಸಲ್ಲಿ ಬ್ಯುಸಿ ಇರ್ತಿದ್ಲು, ಹಾಗಾಗಿ ಬರೋದು ಕಡಿಮೆ. ಹಾಗಾಗಿ ಅಲ್ಲಿ ಹೂವನ್ನೆಲ್ಲ ತೊಗೊಂಡು ಇಬ್ಬರು ಬಂದ್ವಿ. ಹಾಗೆ ಒಂದು ಸ್ವಲ್ಪ ತೆಂಗಿನಕಾಯಿ ಎಲ್ಲ ಬೇಕಿತ್ತು ಅಂತ ಅದನ್ನು ಸಹ ತೊಗೊಂಡ್ವಿ. ಮತ್ತು ಬಾಳೆಹಣ್ಣು ಇದನ್ನೆಲ್ಲ ತೊಗೊಂಡು ಇಲ್ಲಿ ಜಾಮೂನ್ ಸಿಗುತ್ತೆ ವೇಮ್ಗಲಲ್ಲಿ ಒಂದು ಬೇಕ್ರಿಯಲ್ಲಿ, ಚೆನ್ನಾಗಿರುತ್ತೆ. ಅಂದರೆ ನಾನಿವತ್ತು ಟೇಸ್ಟ್ ಮಾಡಿರಲಿಲ್ಲ, ಬಟ್ ಅಜ್ಜಿ ಜೊತೆ ಬಂದಾಗೆಲ್ಲ ನೋಡ್ತಿದ್ದೆ ಬೇರೆಯವರೆಲ್ಲ ತೊಗೊಳ್ಳೋದನ್ನು. ಇವತ್ತು ನೋಡೋಣ ಒಂದು ಸರಿ ನಾವು ಟ್ರೈ ಮಾಡ್ಬೋದಲ್ಲ ಅಂತ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಹಾಗೆ ರೀಸ್ನೇಬಲ್ ಪ್ರೈಸ್ ಅನ್ನೋದಕ್ಕಿಂತ ಟೇಸ್ಟ್ ಅಂತೂ ನನಗೆ ಚೆನ್ನಾಗಿದೆ ಅನ್ನಿಸ್ತು. ತಿಂದ್ಕೊಂಡು ಊರ ಕಡೆ ಹೊರಟ್ವಿ. ನಾನು ಹೋಗಿದ್ದು ಚೌಡದನಹಳ್ಳಿಗೆ, ಅಂದರೆ ಚಿಕ್ಕಮ್ಮ ಅವರು ಊರಿದು. ಅವ್ರದ್ದು ಬಂಡ್ಯಾವರ ಇರೋದಕ್ಕೆ ನಾವು ಇವತ್ತು ಊರಿಗೆ ಬಂದಿದ್ದೀವಿ. ಊರೊಳಗಡೆ ಚಪ್ಪಲ್ ಹಾಕ್ಕೊಂಡು ಯಾರೂ ನೆಡ್ಕೊಂಡು ಹೋಗೋ ಹಂಗಿಲ್ಲ, ಯಾಕಂದರೆ ವೆಹಿಕಲ್ಸು ಒಳಗಡೆ ಎಂಟ್ರಿ ಇಲ್ಲ. ಕಾಲಲ್ಲಿರೋ ಚಪ್ಪಲನ್ನ ಬಿಚ್ಚಿ ಕೈಯಲ್ಲಿ ಇಟ್ಕೊಂಡು ಹೋಗಬೇಕು. ಯಾಕೆಂದರೆ ರೋಡಲ್ಲೆಲ್ಲ ರೆಡ್ ಕಾರ್ಪೆಟ್ ಹಾಕಿರ್ತಾರೆ, ಮತ್ತು ಯಾಕಂದರೆ ನೀಟಾಗಿರಲಿ ಅಂತ ಹೇಳ್ಬಿಟ್ಟು ಈ ರೂಲ್ಸ್ನ ಮಾಡಿದ್ದಾರೆ. ಹಾಗಾಗಿ ನಾವು ಸಹ ಚಪ್ಪಲನ್ನ ಕೈಯಲ್ಲಿ ಇಟ್ಕೊಂಡೇ ಹೋದ್ವಿ. ಇವ್ರ ಮನೆ ಬಂದು ಸ್ಟಾರ್ಟಿಂಗಲ್ಲಿ ಎಂಟ್ರೆನ್ಸಲ್ಲೇ ಇರೋದು, ಹಾಗಾಗಿ ಹೋದ್ವಿ. ಇವಳು ನನ್ನ ಚಿಕ್ಕ ತಂಗಿ ನೋಡಿ. ಇವಳು ಬಂದು ಸಿಕ್ಕಾಪಟ್ಟೆ ಡೈಲಾಗ್ ರಾಣಿ. ಆವಾಗವಾಗ ಟೈಮ್ ನೋಡಿಕೊಂಡು ಸಡನ್ನಾಗಿ ಒಳ್ಳೊಳ್ಳೆ ಡೈಲಾಗ್ಸ್ ಹಾಕ್ತಿರ್ತಾಳೆ. ಹಾಗೆ ಇವ್ರು ಬಂದು ನಮ್ಮ ಚಿಕ್ಕಪ್ಪ, ಮತ್ತು ಅಲ್ಲಿ ಕೂತ್ಕೊಂಡ್ರವ್ರು ಬಂದು ನಮ್ಮ ಅಜ್ಜಿ. ನಾಳೆ ದೇವರ ಇರೋದ್ರಿಂದ ನೋಡಿ ಮೊಮ್ಮಗಳ ಹತ್ರ ನೈನ್ ಪಾಲಿಷ್ನ ಹಾಕ್ಸ್ಕೊಳ್ತಾ ಇದ್ದಾರೆ. ಅದಕ್ಕೆ ಸ್ವಲ್ಪ ರೇಗಿಸ್ತಾ ಇದ್ವಿ. ಮನೆ ನಾವು ಹಾಕೋದಕ್ಕೆ ಹೋದರೆ ಹಾಕ್ಸ್ಕೊಳ್ಳಿಲ್ಲ, ಇವತ್ತು ಹಾಕಿಸ್ಕೊಳ್ತಿದ್ದೀರಾ ಅಂತ ಅಜ್ಜಿನ ರೇಗಿಸ್ಕೊಂಡು ಮಾತಾಡಿಸ್ತಾ ಇದ್ವಿ. ಹಾಗೆ ಹರ್ಷಿತಾ ನಮ್ಮನ್ನ ಪಿಕ್ ಮಾಡ್ಕೊಂಡು ಬಂದು ಏನೋ ಸ್ವಲ್ಪ ಬ್ಲೌಸ್ ಏನೋ ಆಲ್ಟ್ರ್ ಮಾಡ್ಕೊಳ್ಳೋದಿತ್ತು ಅಂತ ಅವಳು ಮಾಡ್ಕೊಳ್ತಾ ಇದ್ಲು. ಹಾಗೆ ನಮ್ಮ ಚಿತ್ರನ ನೋಡಿ ಅಂತೂ ನಾವು ಲಾಂಗ್ ಟೈಮ್ ಆಗಿತ್ತು. ಹರ್ಷಿತಾ ಆದರೆ ಯಾವಾಗಲಾದರೂ ಮನೆಗಾದರೂ ಬರ್ತಾಳೆ, ಇವಳು ಪಿ ಜಿಯಲ್ಲೇ ಉಳ್ಕೊಂಡಿರ್ತಾಳೆ. ಹಾಗಾಗಿ ಅವಳು ನೋಡೋದೇ ರೇರು. ಹಾಗಾಗಿ ಮೊದಲಿಗಿಂತ ಒಂದು ಸ್ವಲ್ಪ ಪರವಾಗಿಲ್ಲ, ನೋಡೋಂಗಾಗಿದೆಯಾ ಅಂದರೆ ಮೇಡಮ್ ಅವ್ರು ನೋಡಿ ಯಾವ ರೀತಿ ಫೋರ್ಸ್ ಕೊಡ್ತಿದ್ದಾರೆ ಅಂತ ಹೇಳಿಬಿಟ್ಟು. ಅಂದರೆ ಸಿಕ್ಕಾಬಟ್ಟೆ ಡೈಲಾಗ್ಸ್ ಹಾಕ್ತಿರ್ತಾಳೆ. ನಮಗಂತೂ ಒಂಥರ ಖುಷಿ ಇರುತ್ತೆ, ನಾವೆಲ್ಲ ಒಟ್ಟಿಗೆ ಸೇರಿದ್ರೆ ಆ ರೀತಿ ಮಾತಾಡೋದೇ ಚೆಂದ ಅನಿಸುತ್ತೆ. ಕಸಿನ್ಸ್ ಹಂಗಿದ್ರೇ ಚೆಂದ. ಹಾಗೆ ನೋಡಿ ಇವರು ಬಂದು ನಮ್ಮ ಚಿಕ್ಕಮ್ಮ. ಸ್ವಲ್ಪ ಚಿಕ್ಕಮ್ಮ ಬ್ಯುಸಿಯಾಗಿದ್ದರು, ಯಾಕೆ ಅಂದರೆ ದೇವರ ಅಂದರೆ ಕೈ ತುಂಬ ಕೆಲಸ ಇದ್ದೇ ಇರುತ್ತೆ. ಅವರು ದೀಪ ಮಾಡಬೇಕು ಅಂತ ರೆಡಿ ಮಾಡ್ಕೊಳ್ತಿದ್ರು. ಹಾಗೆ ಈಗ ನಾನು ಹೋದ್ನಲ್ವ, ಹಾಗಾಗಿ ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ. ಚಿಕ್ಕಮ್ಮ ಅಲ್ಲಿ ದೀಪ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಿದ್ರು. ನಾನು ಅದಕ್ಕೆ ಅಕ್ಕಿಗೆ ಅಳತೆ ತಕ್ಕನಂಗೆ ಬೆಲ್ಲನೂ ಸಹ ಅಳತೆ ಮಾಡಿಕೊಂಡು ಕುಟ್ಕೊಳ್ತಾ ಇದ್ದೀನಿ. ಇಲ್ಲಿ ಅಜ್ಜಿ ನೈನ್ ಪಾಲಿಶ್ ಹಾಕ್ಸ್ಕೊಂಡು ಬಂದು ಅಕ್ಕಿ ಹಿಟ್ಟನ್ನ ಜರಡಿ ಇಟ್ಕೊಳ್ತಾ ಮಾತಾಡ್ತಾ ಇದ್ದರು, ಏನೇನೋ ಮಾತಾಡ್ತಿದ್ರು. ಹಾಗೆ ನಾನು ಮಾತಾಡ್ಕೊಳ್ತಾ ಬೆಲ್ಲನ ಕುಟ್ಟಿ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಇವಾಗಲೇ ದೀಪ ಮಾಡಿಟ್ಬಿಟ್ರೆ ನಾಳೆ ಈಸಿ ಆಗುತ್ತೆ. ಮತ್ತು ದೀಪ ಸ್ವಲ್ಪ ಮೆತ್ತಗಿದ್ರೂ ಸಹ ನಾಳೆಗೆ ಕರೆಕ್ಟಾಗಿ ಹದವಾಗಿ ಬಂದುಬಿಡುತ್ತೆ. ಮತ್ತು ಒಂದಿನ ಮುಂಚಿತವಾಗಿ ಮಾಡೋದ್ರಿಂದ ನಮಗೂ ಸಹ ಆರಾಮಾಗಿ ಕೆಲಸ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ದೀಪನ ಅಂದರೆ ಆರತಿ ದೀಪನ ರೆಡಿ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿಬಿಟ್ಟು ಬೆಲ್ಲನ ಹಚ್ಚಿ ರೆಡಿ ಮಾಡ್ಕೊಳ್ತಾ ಇದ್ವಿ. ಹಾಗೆ ಚಿಕ್ಕಮ್ಮ ಅಲ್ಲೆಲ್ಲ ರೆಡಿ ಮಾಡಿಕೊಂಡು ಅವರು ಪಾಕನ ಎತ್ತಿ ರೆಡಿ ಮಾಡ್ಕೊಳ್ತಾ ಇದ್ದರು. ಪಾಕ ಎಲ್ಲ ಮಾಡಿಕೊಂಡು ಚೆನ್ನಾಗಿ ಹಿಟ್ಟನ್ನ ಬೀಸಿ ದೀಪಕ್ಕೆಲ್ಲ ರೆಡಿ ಮಾಡಿಕೊಂಡು 3 ಜನನೂ ಸೇರಿಕೊಂಡು ಚೆನ್ನಾಗಿ ಅಂದರೆ ಈ ರೀತಿ ಹೊಡೆದು ಅದನ್ನು ಚೆನ್ನಾಗಿ ಹದವಾಗಿ ಮಾಡಿಕೊಂಡು ಇಡಬೇಕು ದೀಪಗಳನ್ನ. ಯಾಕೆಂದರೆ ಸ್ವಲ್ಪ ಮೆತ್ತಗಿದ್ರೂ ಬೆಳಗ್ಗೆ ಅಷ್ಟೊತ್ತಿಗೆ ಹದವಾಗಿ ಕರೆಕ್ಟಾಗಿರುತ್ತೆ ಅಂತ ಹೇಳಿ ದೀಪನೆಲ್ಲ ಮಾಡಿಟ್ಟು ಊಟಕ್ಕೆ ಕೂತ್ಕೊಂಡ್ವಿ. ಮಾತಾಡ್ಕೊತ ಊಟನ ಮಾಡಿದ್ವಿ ನೋಡಿ. ಮಕ್ಕಳೆಲ್ಲರೂ ಚಿಕ್ಕದಿರ್ಬೇಕಾದ್ರೆ ನೀನು ಯಾರನ್ನ ಜಾಸ್ತಿ ಮುದ್ದು ಮಾಡ್ತೀನಿ?
ಇಲ್ಲಿ ನೋಡಿ ನಮ್ಮ ಚಿತ್ರ ವಿಡಿಯೋ ಮಾಡ್ತಿದ್ದೆ ಅಂತ ಹೇಳಿ ಬೇರೆ ಹೇಳ್ಕೊಡ್ತಾ ಇದ್ರು. ಹಾಗೆ ಒಂದು ಸ್ವಲ್ಪ ಡಲ್ ಇದೆ ಇಲ್ಲಿ ಏರಿಯಾ, ಊಟ ಮಾಡೋ ತರ ಒಟ್ಟಿಗೆ ತಿನ್ನಿಸ್ಕೊಂಡು ಹೂವನ ಕಟ್ಕೊಂಡು ಊಟನ ಮಾಡ್ಕೊಂಡ್ವಿ. ಹಾಗಾಗಿ ಚೆನ್ನಾಗಿತ್ತು, ಲೇಟ್ ಮಾಡ್ಕೊಳ್ಳೋದು ಬೇಡ ಅಂತ ಈ ರೀತಿ ಮಾಡ್ಕೊಂಡ್ವಿ. ಹಾಗಾಗಿ ವಿಡಿಯೋನ ಸ್ವಲ್ಪ ಡಲ್ ಆಗಿದೆ. ಊಟ ಎಲ್ಲ ಮುಗಿಸ್ಕೊಂಡು ಊರಲ್ಲಿ ಹೇಗಿದ್ರು ಕುರುಕ್ಷೇತ್ರ ನಾಟಕ ಬೇರೆ ಮಾಡ್ತಿದ್ರು, ಸಕ್ಕತ್ತಾಗಿರುತ್ತೆ. ಮತ್ತು ಮಕ್ಳು ಯಾವತ್ತೂ ಈ ರೀತಿ ನಾಟಕ ಬೇರೆ ನೋಡಿರಲಿಲ್ಲ. ಹಾಗಾಗಿ ಹೋದ್ವಿ. ನೋಡಿ ಜನ ಎಷ್ಟೊಂದು ಜನ ನೆಲದಲ್ಲಿ ಕೂತ್ಕೊಂಡು ನೋಡಿದ್ದಾಯಿತು. ಲಾಸ್ಟ್ಗೆ ಸ್ವಲ್ಪ ಲೇಟಾಗಿ ಹೋಗಿದ್ದಕ್ಕೆ ಏನಿ ಭವನದ ವೈಭವ ನೋಡಲಾಚರ್ಯವಾಗಿದೆ, ಏನಿ ಭವನದ ವೈಭವ. ಕೌರವರಿಗೂ ಪಾಂಡವರಿಗೂ ಯುದ್ಧವೇ ಇದಂತ ಬದುಕಿನ ಕಾರ್ಯಭಾವ. ಅಲ್ಲೇ ನಾಟಕನ ನೋಡಿಕೊಂಡು ಮಲಗಿದ್ದ ಹಿತಾಹಿಮನ ಎಬ್ಬರಿಸ್ಕೊಂಡು ಮನೆಗೆ ಹೋಗೋಣ ಅಂದ್ಕೊಂಡ್ವಿ. ಹೇಗಿದ್ರು ಒಂದು 12-1 ಗಂಟೆ ಆಗಿತ್ತು. ಹಾಗಾಗಿ ಲೈಟ್ಸ್ ಅರೇಂಜ್ಮೆಂಟ್ ಎಲ್ಲ ಊರಲ್ಲಿ ಇತ್ತಲ್ವ, ಚೆನ್ನಾಗಿರುತ್ತೆ. ಊರೆಲ್ಲ ಒಂದು ರೌಂಡ್ ಹೊಡ್ಕೊಂಡು ದೇವಸ್ಥಾನಗಳು ನೋಡ್ಕೊಂಡು ಬರೋಣ ಅಂತ ನಾವೆಲ್ಲ ಹೊರಟಿದ್ದೀವಿ. ಚೆನ್ನಾಗಿತ್ತು ಈ ವಾಕ್ ಅಂತೂ. ಮೂನ್ ವಾಕ್ ಅಂತಲೇ ನಾನು ಹೆಸರಿಟ್ಬಿಟ್ಟಿದ್ವಿ, ಅದಕ್ಕೆ ಚೆನ್ನಾಗಿ ಅನ್ನಿಸ್ತು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಮ್ಮ ಚಿಕ್ಕಮ್ಮ ಅವ್ರ ಊರಲ್ಲಿ ಅಂದರೆ ಚೌಡದನಹಳ್ಳಿಯಲ್ಲಿ ಬಂಡಿದವರ ಮಾಡ್ತಿದ್ದಾರೆ. ಹಾಗಾಗಿ ಎಲ್ಲರೂ ಬಂದಿದ್ದೀವಿ, ಅಂದರೆ ನಾವು ಕಸಿನ್ಸ್ ಎಲ್ಲ ಬಂದಿದ್ದೀವಿ. ನೋಡಿ ಯಾರೆಲ್ಲ ಬಂದಿದ್ದೀವಿ. ನೈಟು 12 o'clock ವಾಕ್ ಹೋಗ್ತಾ ಇದ್ದೀವಿ. ಹಿಮ ಅಜ್ಜಿ ನಮ್ಮ ಹಿಮ ಸ್ವಲ್ಪ ಸಿಟ್ಟಲ್ಲಿದ್ದಾಳೆ. ಈ ಫೋನ್ನ ಇಟ್ಕೊಂಡ್ರವ್ರು ಬಂದು ಮೇನ್ ಕ್ಯಾರೆಕ್ಟ್ರು ಚಿತ್ರ ಅಂದ್ಬಿಟ್ಟು ಅವರು ಸ್ವಲ್ಪ ಮಾತಾಡ್ಬೇಕಂತೆ. ಕಂಟಿನ್ಯೂ ಮಾಡಿ ಈಗ ಅಷ್ಟೇ ಗೈಸ್. ಥ್ಯಾಂಕ್ ಯು. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಹಾಯ್ ಜನರೇ, ಬನ್ನಿ ಜನರೇ, ನಮ್ಮೂರಿಗೆ ಬನ್ನಿ. ಅದು ನಾಳೆದಿಗೆ ಮುಗ್ದೋಗುತ್ತೆ, ಆಮೇಲೆ ಬಂದರೆ ವೇಸ್ಟೇ. ಬನ್ನಿ ನಾಳೆ ನಾಳೆದ. ಥ್ಯಾಂಕ್ ಯು. ನೋಡಿ ಹಾಗೆ ನಮ್ಮಲ್ಲೂ ಎಂತೆಂಥ ಪ್ರತಿಭೆಗಳಿದ್ದಾರೆ ಅಲ್ವಾ. ಕಿಪ್ಪಿ ಕೀರ್ತಿನೂ ಸಹ ಮೀರಿಸ್ತಿದ್ದೀವಿ. ಅಂದರೆ ಎಲ್ಲ ತಮಾಷೆಗೆ ಎಂಜಾಯ್ ಮಾಡ್ಕೊಳ್ತಾ ನಡ್ಕೊಳ್ತಾ ಹೋದ್ವಿ. ಅಷ್ಟೊಂದು ಜನ ಏನು ಇರಲಿಲ್ಲ. ಯಾರೋ ಕೆಲವೊಬ್ಬರು ನಾಟಕನ ನೋಡಿಕೊಂಡು ನಮ್ಮಂಗೆ ಸ್ವಲ್ಪ ಮಕ್ಕಳು ನಿದ್ದೆ ಮಾಡ್ತಿದ್ದಾರಂತ ಹೋಗ್ತಾ ಇರೋರೆ ಕೆಲವೊಬ್ಬರು. ಇನ್ನು ಕೆಲವರು ಹಾಗೆ ಓಡಾಡ್ತಾ ಇದ್ರು ಮಕ್ಕಳೆಲ್ಲನೂ. ಚೆನ್ನಾಗಿತ್ತು. ಮೂನ್ ವಾಕ್ ಅಂತಲೇ ಹೇಳ್ಬೋದು. ರೆಡ್ ಕಾರ್ಪೆಟ್ ಮೇಲೆ ನಡ್ಕೊಂಡು ಹೋಗ್ತಿದ್ದೀವಿ ಅಂತ ನಮಗೆ ನಾವೇ ಲೈಕ್ ಆ ಥರ ಹೇಳ್ಕೊಂಡು ಪ್ರೌಡಾಗಿ ಮಾತಾಡ್ಕೊಳ್ತಾ ಹೋದ್ವಿ. ಚೆನ್ನಾಗಿತ್ತು. ಊರೆಲ್ಲ ಲೈಟ್ ಅರೇಂಜ್ಮೆಂಟ್ಸ್ ಇತ್ತಲ್ವ, ಹಾಗಾಗಿ ನೋಡೋದಕ್ಕೂ ತುಂಬ ಚೆನ್ನಾಗಿತ್ತು. ಹಾಗೆ ಹೋಗ್ತಾ ಊರಿನ ಗ್ರಾಮ ದೇವತೆ ದೇವಸ್ಥಾನಕ್ಕೆ ಹೋದ್ವಿ. ಇಲ್ಲಿ ಊರು ಸೆಂಟ್ರಲ್ಲಿದೆ. ಬೆಳಗ್ಗೆಗೆ ಅಗ್ನಿಕೊಂಡ ಅಂದರೆ ಇದರಲ್ಲಿ ನಡ್ಕೊಂಡು ಹೋಗಬೇಕು ಅಂತ ಹೇಳಿಬಿಟ್ಟು ಈಗಲೇ ನೋಡಿ ಎಲ್ಲ ಈ ರೀತಿ ಅಗ್ನಿಕೊಂಡಕ್ಕೆ ಬೆಂಕಿಯನ್ನು ಹಾಕಿ ಉರಿಸ್ತಾ ಇದ್ರು. ಹಾಗೆ ದೇವಸ್ಥಾನಕ್ಕೆ ಅರೇಂಜ್ಮೆಂಟು ಸಹ ಮಾಡ್ತಾಯಿದ್ರು. ಅಲ್ಲಿ ಹೋಗಿ ದೇವ್ರ ದರ್ಶನ ಸಹ ಮಾಡಿಕೊಂಡು ಇದನ್ನೆಲ್ಲ ನೋಡಿಕೊಂಡು ಹಾಗೆ ಒಂದು ವಿಡಿಯೋನೂ ಸಹ ಮಾಡ್ಕೊಂಡ್ವಿ. ನೋಡಿ ನಮ್ಮ ಗ್ಯಾಂಗು ಇಲ್ಲೆಲ್ಲ ನೋಡಿಕೊಂಡು ಮತ್ತು ಇನ್ನೊಂದು ದೇವಸ್ಥಾನ ಇದೆ ಹಾಗೆ ಇನ್ನು ಸ್ವಲ್ಪ ಮುಂದಕ್ಕೆ ಹೋದರೆ. ಹಾಗೆ ಆ ದೇವಸ್ಥಾನನೂ ಸಹ ನೋಡ್ಕೊಂಡು ಬಂದುಬಿಡೋಣ. ಯಾಕೆಂದರೆ ನಾಳೆ ದೀಪ ಎತ್ಕೊಂಡು ಬರ್ತಾರಲ್ವ, ಆರತಿ ದೀಪ, ಆಗೊಂದು ಸ್ವಲ್ಪ ರಶ್ ಇರುತ್ತೆ, ಇಷ್ಟೊಂದು ಕ್ಲಿಯರಾಗಿ ನೋಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು. ಮತ್ತು ಲೈಟ್ಸ್ ಅರೇಂಜ್ಮೆಂಟ್ ಚೆನ್ನಾಗಿ ಕಾಣುತ್ತೆ ಅಂತ ಹೋದ್ವಿ. ಕೆಲವೊಬ್ಬರೆಲ್ಲ ಎದ್ದಿದ್ರು, ಹಾಗೆ ರೋಡಲ್ಲಿ ಕೆಲವೊಬ್ಬರೆಲ್ಲ ಸಿಕ್ಕಿದ್ರು ಮಾತಾಡ್ಸ್ಕೊಳ್ತಾ. ಹಾಗೆ ಎಲ್ಲ ನೋಡಿಕೊಂಡು ಬಂದ್ವಿ. ಚೆನ್ನಾಗಿತ್ತು. ಈ ರೀತಿ ಎಂಜಾಯ್ ಮಾಡಿ ಎಷ್ಟೋ ದಿವಸ ಆಗಿತ್ತು ಕಸಿನ್ಸ್ ಎಲ್ಲ ಸೇರಿ. ತುಂಬಾ ಚೆನ್ನಾಗಿತ್ತು ಅನ್ನಿಸ್ತು. ಇದಾಗಿತ್ತು ಇವತ್ತಿನ ದಿವಸ. ಹಾಗೆ ನೆಕ್ಸ್ಟ್ ವಿಡಿಯೋನ ಅಂದರೆ ನೆಕ್ಸ್ಟ್ ಡೇ ವಿಡಿಯೋನ ನಾನು ನೆಕ್ಸ್ಟ್ ಪೋಸ್ಟ್ ಮಾಡ್ತೀನಿ. ಪ್ಲೀಸ್ ಡೂ ವಾಚ್ ಅವರ್ ಚಾನಲ್. ನಮ್ಮ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.